ಸರಿ, ಒಂದು ಸನ್ನಿವೇಶವನ್ನ ಕಲ್ಪಿಸ್ಕೊಳ್ಳಿ. ಭಾನುವಾರ ಬೆಳಗಿನ ಜಾವ. ಇನ್ನೂ ಪೂರ್ತಿ ಬೆಳಕು ಹರಿದಿಲ್ಲ. ಗಾಳಿಯಲ್ಲಿ ಒಂದು ರೀತಿಯ ತಣ್ಣನೆಯ ಮೌನ. ನೀವು ಪ್ರೀತಿಸುತ್ತಿದ್ದ ವ್ಯಕ್ತಿಯನ್ನ ಕಳೆದುಕೊಂಡ ದುಃಖದಲ್ಲಿ ಮಗ್ದಲದ ಮರಿಯಳು ಸಮಾಧಿಯತ್ತ ಒಬ್ಬಳೇ ನಡೆದು ಹೋಗ್ತಾ ಇದ್ದಾಳೆ. ಅಲ್ಲಿಗೆ ತಲುಪಿನಾಗ ಅವಳಿಗೆ ದೊಡ್ಡ ಆಘಾತ ಕಾದಿದೆ. ಸಮಾಧಿಯ ಬಾಗಿಲಿಗೆ ಮುಚ್ಚಿದ್ದ ಭಾರೀ ಕಲ್ಲು ಅದು ಪಕ್ಕಕ್ಕೆ ಸರಿದಿದೆ. ಅವಳ ಮನಸ್ಸಿನಲ್ಲಿ ಮೊದಲಿಗೆ ಬಂದ ಯೋಚನೆ ಏನು ಗೊತ್ತಾ? ಅಯ್ಯೋ, ಅವರ ದೇಹವನ್ನು ಯಾರೋ ಕದ್ದೊಯ್ದಿದ್ದಾರೆ. ಆ ಕ್ಷಣದ ಆತಂಕ, ಭಯದಲ್ಲಿ ಅವಳು ಅಲ್ಲಿಂದ ಓಡೋಡಿ ಪೇತ್ರ ಮತ್ತು ಯೋಹಾನರತ್ರ ಹೋಗ್ತಾಳೆ. ಅವರು ಪ್ರಭುವಿನ ದೇಹವನ್ನು ತೆಗೆದುಕೊಂಡು ಹೋಗಿದ್ದಾರೆ, ಎಲ್ಲಿಟ್ಟಿದಾರೋ ಗೊತ್ತಿಲ್ಲ ಅಂತ ಉಸಿರು ಬಿಡದೆ ಹೇಳ್ತಾಳೆ. ಇಲ್ಲಿಂದ ಒಂದು ನಾಟಕೀಯ ಘಟನೆ ಶುರುವಾಗತ್ತೆ. ಇದು ಕೇವಲ ಒಂದು ಕಥೆಯಲ್ಲ, ಇದು ಒಂದು ನಿಗೂಢ ರಹಸ್ಯದಂತೆ. ಈ ಘಟನೆಯ ಒಂದೊಂದು ವಿವರಣವೂ ನಾವಿಂದು ಬಿಡಿಸಿ ನೋಡೋಣ. ಹೌದು, ಈ ಘಟನೆ ಶುರುವಾಗೋದೇ ಒಂದು ಗೊಂದಲ ಮತ್ತು ಆತಂಕದಿಂದ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಮರಿಯಳು ಇನ್ನೂ ಕತ್ತಲಿದ್ದಾಗಲೇ ಸಮಾಧಿಗೆ ಹೋದಳು ಅಂತ ಮೂಲದಲ್ಲಿ ಹೇಳಲಾಗಿದೆ. ಇದು ಕೇವಲ ಸಮಯದ ಸೂಚನೆ ಅಲ್ಲ ಅಲ್ವಾ, ಅವಳ ಮನಸ್ಸಿನ ಸ್ಥಿತಿಯನ್ನು ಇದು ಪ್ರತಿಬಿಂಬಿಸುತ್ತೆ. ಶುಕ್ರವಾರ ನಡೆದ ಘೋರ ಘಟನೆಯಿಂದ ಅವಳ ಬದುಕು ಪೂರ್ತಿ ಕತ್ತಲಲ್ಲಿ ಮುಳುಗಿತ್ತು. ಆ ಕತ್ತಲಿಯಲ್ಲೇ ಅವಳು ಒಂದು ಸಣ್ಣ ಭರವಸೆಯ ಕಿಡಿಯನ್ನು ಹುಡುಕಿಕೊಂಡು ಹೋಗಿದ್ದಳು. ಆ ಸುದ್ದಿ ಕೇಳಿದ ತಕ್ಷಣ ಪೇತ್ರ ಮತ್ತು ಯೋಹಾನ ಇಬ್ಬರೂ ಸಮಾಧಿಯತ್ತ ಓಡಲು ಶುರು ಮಾಡ್ತಾರೆ. ಇದೇನೋ ಸಾಮಾನ್ಯ ಓಟ ಅಲ್ಲ ಅಲ್ವಾ, ಇದರಲ್ಲಿ ಒಂದು ರೀತಿಯ ತುರ್ತು, ಆತಂಕ ಮತ್ತು ಏನಾಗಿದೆ ಅನ್ನೋ ಕುತೂಹಲ ಎಲ್ಲವೂ ಸೇರ್ಕೊಂಡಿದೆ. ನನಗಿಲ್ಲಿ ಯಾವಾಗಲೂ ಒಂದು ಪ್ರಶ್ನೆ ಕಾಡುತ್ತೆ. ಇಬ್ಬರೂ ಒಟ್ಟಿಗೆ ಓಡಿದರೂ ಯೋಹಾನ ಪೇತ್ರನಿಗಿಂತ ವೇಗವಾಗಿ ಓಡಿ ಮೊದಲು ಸಮಾಧಿ ಹತ್ರ ತಲುಪ್ತಾನೆ. ಯಾಕೆ? ಅವನು ಯುವಕನಾಗಿದ್ದಕ್ಕ ಅಥವಾ ಬೇಡ ಏನಾದ್ರೂ ಕಾರಣ ಇದೆಯಾ? ಇದು ಬಹಳ ಆಸಕ್ತಿಕರವಾದ ಪ್ರಶ್ನೆ. ಖಂಡಿತ ಒಂದು ಕಾರಣ ಅಂದ್ರೆ, ಯೋಹಾನನು ಪೇತ್ರನಿಗಿಂತ ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದಿರಬಹುದು. ಹಾಗಾಗಿ ವೇಗವಾಗಿ ಓಡಿರಬಹುದು. ಆದ್ರೆ ಅದಕ್ಕೂ ಮೀರಿದ ಒಂದು ಆಯಾಮವಿದೆ. ಯೋಹಾನ ತನ್ನನ್ನು ತಾನು ಯೇಸು ಪ್ರೀತಿಸುತ್ತಿದ್ದ ಶಿಷ್ಯ ಅಂತಲೇ ಗುರ್ತಿಸ್ಕೊಳ್ತಾನೆ. ಪ್ರೀತಿಯಲ್ಲಿ ಒಂದು ತೀವ್ರತೆ ಇರುತ್ತದಲ್ಲವೇ? ತನ್ನ ಪ್ರೀತಿಯ ಗುರುವಿಗೆ ಏನಾಗಿವೆ ಎಂದು ತಿಳಿಯುವ ತವಕ ಅವನನ್ನು ಮುಂದಕ್ಕೆ ದೂಡಿರಬಹುದು. ಆದ್ರೆ ನೋಡಿ, ಅವನು ಮೊದಲು ತಲುಪಿದರೂ ಸಮಾಧಿಯ ಒಳಗ್ ಹೋಗುದಿಲ್ಲ, ಕೇವಲ ಬಗ್ಗಿ ನೋಡುತ್ತಾನೆ. ಹೌದು, ಇದು ವಿಚಿತ್ರ. ಅಷ್ಟು ವೇಗವಾಗಿ ಓಡಿ ಬಂದವನು ಒಳಗೆ ಹೋಗಲು ಯಾಕೆ ಹಿಂಜರಿಯುತ್ತಾನೆ? ಆದರೆ ಅವನ ಹಿಂದೆ ಬಂದ ಪೇತ್ರ ಸ್ವಲ್ಪವೂ ಯೋಚಿಸದೆ ನೇರವಾಗಿ ಸಮಾಧಿಯೊಳಗೆ ನುಗ್ಗುತ್ತಾನೆ. ಈ ಇಬ್ಬರ ನಡವಳಿಕೆಯಲ್ಲಿರೋ ವ್ಯತ್ಯಾಸ ಏನು ಹೇಳುತ್ತೆ? ಇದು ಅವರ ವ್ಯಕ್ತಿತ್ವವನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಯೋಹಾನ ಚಿಂತನಶೀಲ, ಗೌರವ ಮತ್ತು ಅಂಜಿಕೆಯುಳ್ಳವನು. ಬಹುಶಃ ಆ ಜಾಗದ ಪಾವಿತ್ರ್ಯತೆ ಅವನನ್ನು ತಡೆದಿರಬಹುದು. ಆದರೆ ಪೇತ್ರ ಹಾಗಲ್ಲ. ಅವನು ಕ್ರಿಯಾಶೀಲ, ಧೈರ್ಯವಂತ, ಕೆಲವೊಮ್ಮೆ ಆತುರಗಾರ. 3 ದಿನಗಳ ಹಿಂದೆ ತಾನು ಯೇಸುವನ್ನು ಅಲ್ಲಗಳೆದಿದ್ದೆ ಅನ್ನೋ ಒಂದು ಕುಟ್ಟಬೋಧ ಅವನನ್ನು ಕಾಡುತ್ತಿರಬಹುದು. ಈಗಲಾದ್ರೂ ನಾನು ನಿಷ್ಠೆ ತೋರಿಸ್ಬೇಕು, ಏನಾಗಿದೆ ಅಂತ ನೋಡೇ ಬಿಡ್ಬೇಕು ಅನ್ನೋ ಹಠ ಅವನಲ್ಲಿ ಇದ್ದಿರಬಹುದು. ಹಾಗಾಗಿ ಅವನು ನೇರವಾಗಿ ಒಳಗೆ ಹೋಗುತ್ತಾನೆ. ಒಂದು ಸಮುದಾಯದಲ್ಲಿ ಈ 2 ತರಹದ ವ್ಯಕ್ತಿತ್ವಗಳು ಬೇಕು. ಆತುರದಿಂದ ಕಾರ್ಯಪ್ರವೃತ್ತರಾಗುವ ಪೇತ್ರನೂ ಬೇಕು, ನಿಂತು ಯೋಚಿಸುವ ಯೋಹಾನನೂ ಬೇಕು. ಸರಿ, ಪೇತ್ರ ಒಳಗೆ ಹೋದ ಮೇಲೆ ಕಂಡ ದೃಶ್ಯವೇ ಈ ಇಡೀ ಘಟನೆಯ ಕೇಂದ್ರಬಿಂದು. ಸಮಾಧಿ ಖಾಲಿ ಇತ್ತು, ಆದರೆ ಅದು ಕೇವಲ ಖಾಲಿಯಾಗಿರಲಿಲ್ಲ. ಅಲ್ಲಿ ಕೆಲವು ಸಾಕ್ಷ್ಯಗಳು ಉಳಿದಿದ್ದವು ಅಲ್ವೇ? ಖಂಡಿತ. ಸಮಾಧಿ ಕೇವಲ ಖಾಲಿಯಾಗಿದ್ರೆ ಮರಿಯಳು ಹೇಳಿದಂತೆ ಯಾರೋ ದೇಹವನ್ನು ಕದ್ದೊಯ್ದಿದ್ದಾರೆ ಎಂಬ ಅನುಮಾನವೇ ಬಲವಾಗುತ್ತಿತ್ತು. ಆದ್ರೆ ಪೇತ್ರ ಕಂಡಿದ್ದು ಬೇರೆ. ಯೇಸುವಿನ ದೇಹಕ್ಕೆ ಸುತ್ತಿದ ನಾರುಬಟ್ಟೆಗಳು ಅಲ್ಲಿ ಬಿದ್ದಿದ್ದವು. ಇದಕ್ಕಿಂತಲೂ ಮುಖ್ಯವಾಗಿ ಅವರ ತಲೆಗೆ ಸುತ್ತಿದ ವಸ್ತ್ರವು ಆ ಬಟ್ಟೆಗಳ ಜೊತೆ ಇರ್ಲಿಲ್ಲ. ಅದನ್ನು ಅಚ್ಚುಕಟ್ಟಾಗಿ ಮಡಚಿ ಒಂದು ಪ್ರತ್ಯೇಕ ಜಾಗದಲ್ಲಿ ಇಡಲಾಗಿತ್ತು. ಇದು ಸಣ್ಣ ವಿವರದಂತೆ ಕಂಡ್ರೂ ಇದ್ರಲ್ಲೇ ದೊಡ್ಡ ರಹಸ್ಯ ಅಡಗಿದೆ. ಓಕೆ, ಈ ಮಡ್ಚಿಟ್ಟ ಬಟ್ಟೆ ಬಗ್ಗೆ ಮಾತಾಡೋಣ. ಸಾಮಾನ್ಯವಾಗಿ ಹೇಳೋದೇನೆಂದ್ರೆ, ದೇಹವನ್ನ ಕದಿಯಲು ಬಂದ ಕಳ್ಳರು ಇಷ್ಟೆಲ್ಲ ವ್ಯವಸ್ಥಿತವಾಗಿ ಕೆಲಸ ಮಾಡೋದಿಲ್ಲ, ಅವರ ಆತುರದಲ್ಲಿರ್ತಾರೆ. ಈ ವಾದ ನಿಜ. ಆದ್ರೆ ಇದಕ್ಕೂ ಮೀರಿದ ಆಳವಾದ ಅರ್ಥ ಏನಾದ್ರೂ ಇದೆಯಾ? ಇದು ಕೇವಲ ಕಳ್ಳತನ ನಡೆದಿಲ್ಲ ಅಂತ ಹೇಳೋದಕ್ಕೆ ಮಾತ್ರ ಸೀಮಿತನಾ? ಅತ್ಯುತ್ತಮ ಪ್ರಶ್ನೆ. ಈ ವಿವರಣೆಯನ್ನು ನಾವು ಸಾಮಾನ್ಯವಾಗಿ ಕೇಳಿರ್ತೇವೆ, ಆದರೆ ಅದರ ಸಾಂಸ್ಕೃತಿಕ ಮತ್ತು ಸಾಂಕೇತಿಕ ಅರ್ಥವನ್ನು ಗಮನಿಸಬೇಕು. ಅಂದಿನ ಯಹೂದಿ ಸಂಸ್ಕೃತಿಯಲ್ಲಿ ಊಟದ ಮೇಜಿನ ಮೇಲೆ ಯಜಮಾನನು ತಾನು ಬಳಸಿದ ಕರವಸ್ತ್ರವನ್ನು ಮಡಚಿಟ್ಟರೆ ಅದರ ಅರ್ಥ ನಾನು ಮುಗಿಸಿದ್ದೇನೆ, ನಾನು ಹಿಂತಿರುಗಿ ಬರುತ್ತೇನೆ ಎಂಬುದಾಗಿತ್ತು.
ಅದನ್ನೇ ಹಾಗೆಯೇ ಗುಂಪು ಮಾಡಿಟ್ರೆ ಅವನು ಹೊರಟು ಹೋದ ಮತ್ತೆ ಬರುವುದಿಲ್ಲ ಎಂದರ್ಥ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಯೇಸು ಮಡಚಿಟ್ಟ ತಲೆವಸ್ತ್ರವು ಒಂದು ಸಂಕೇತ, ನನ್ನ ಕೆಲಸ ಮುಗಿದಿದೆ, ಆದರೆ ಇದು ಅಂತ್ಯವಲ್ಲ, ನಾನು ಹಿಂತಿರುಗಿ ಬಂದಿದ್ದೇನೆ ಎಂದು ಮೌನವಾಗಿ ಘೋಷಿಸುವಂತಿತ್ತು ಆ ದೃಶ್ಯ. ವಾವ್, ಇದು ಸಂಪೂರ್ಣ ಹೊಸ ದೃಷ್ಟಿಕೋನ. ಅಂದ್ರೆ ಆ ಬಟ್ಟೆ ಕೇವಲ ಒಂದು ಸಾಕ್ಷಿ ಅಲ್ಲ, ಅದೊಂದು ಸಂದೇಶವಾಗಿತ್ತು. ಹಾಗಾದ್ರೆ ಪೇತ್ರನ ನಂತರ ಒಳಗೆ ಹೋದ ಯೋಹಾನ ಈ ದೃಶ್ಯವನ್ನು ನೋಡಿ ನಂಬಿದನು ಎಂದು ಬೈಬಲ್ ಹೇಳುತ್ತೆ. ಆ ಕ್ಷಣದಲ್ಲಿ ಅವನು ನಿಖರವಾಗಿ ಏನನ್ನು ನಂಬಿದ? ಯೇಸು ಮತ್ತೆ ಬದುಕಿದಾರಾ ಅನ್ನೋ ಸಂಪೂರ್ಣ ಸತ್ಯ ಅವನಿಗೆ ಆಗ್ಲೇ ಅರಿವಾಯ್ತೆ? ಇಲ್ಲಿ ನಂಬಿಕೆ ಅನ್ನೋದು ಒಂದು ಪ್ರಕ್ರಿಯೆ. ಆ ಕ್ಷಣದವರೆಗೂ ಯೋಹಾನನ ಮನಸ್ಸಲ್ಲಿ ಗೊಂದಲ, ದುಃಖ, ಭಯ ಎಲ್ಲವೂ ಇತ್ತು. ಆದ್ರೆ ಆ ಮಡಚಿಟ್ಟ ಬಟ್ಟೆಯನ್ನು ನೋಡಿದಾಗ ಅವನಿಗೊಂದು ಕ್ಲಿಕ್ ಆಯ್ತು. ಇಲ್ಲಿ ನಡೆದದ್ದು ಕಳ್ಳತನವಲ್ಲ, ಇದೊಂದು ದೈವಿಕ ಘಟನೆ. ಇಲ್ಲಿ ಅವ್ಯವಸ್ಥೆ ಇಲ್ಲ, ಬದಲಾಗಿ ಒಂದು ದೈವಿಕವಾದ ವ್ಯವಸ್ಥೆ ಇದೆ ಎಂಬ ಸತ್ಯದ ದರ್ಶನವಾಯಿತು. ಅದು ಅವನ ನಂಬಿಕೆಯ ಪಯಣದ ಮೊದಲ, ಆದರೆ ಅತ್ಯಂತ ನಿರ್ಣಾಯಕ ಹೆಜ್ಜೆಯಾಗಿತ್ತು. ಪುನರುತ್ಥಾನದ ಸಂಪೂರ್ಣ ದೈವಶಾಸ್ತ್ರೀಯ ಅರ್ಥ ಆಗಲೇ ಅವನಿಗೆ ತಿಳಿದಿತ್ತೋ ಇಲ್ವೋ, ಆದ್ರೆ ದೇವರು ಇಲ್ಲಿ ಕೆಲಸ ಮಾಡಿದ್ದಾರೆ ಎಂಬ ಸತ್ಯವನ್ನು ಅವನು ಮನಗಂಡ. ಅವನ ತರ್ಕಕ್ಕೆ ನಿಲುಕದ್ದು ಅವನ ಹೃದಯಕ್ಕೆ ಅರ್ಥವಾಯಿತು. ಅಂದ್ರೆ ಕಣ್ಣಿಗೆ ಕಂಡ ಒಂದು ಸಣ್ಣ ವಿವರ ಮನಸ್ಸಿನಲ್ಲಿದ್ದ ದೊಡ್ಡ ಗೊಂದಲವನ್ನು ನಿವಾರಿಸಿತು. ಇದು ನಿಜಕ್ಕೂ ಅದ್ಭುತ. ಸರಿ, ಈ ಘಟನೆಯನ್ನು ನಾವು ವಿಶ್ಲೇಷಿಸಿದೆವು, ಅದರೊಳಗಿನ ಗೂಢಾರ್ಥವನ್ನು ನೋಡಿದೆವು. ಈಗ ನಮ್ಮ ಪ್ರಶ್ನೆ ಏನೆಂದರೆ, 2000 ವರ್ಷಗಳ ನಂತರ ಈ ಕಥೆ ಕೇಳುತ್ತಿರುವ ನಮಗೆಲ್ಲರಿಗೂ ಇದರಲ್ಲಿ ಏನಾದರೂ ಸಂದೇಶ ಇದೆಯಾ? ಈ ಇಡೀ ಘಟನೆಯಿಂದ ನಾವು ಇವತ್ತು ಏನು ಕಲಿಬಹುದು? ಖಂಡಿತವಾಗಿಯೂ ಇದೆ. ಮೊದಲನೇದಾಗಿ ಮರಿಯಳಿಂದ ಕಲಿಯೋಣ. ಅವಳು ತನ್ನ ಜೀವನದ ಅತ್ಯಂತ ಕರಾಳ ಸಮಯದಲ್ಲಿ, ಅಂದ್ರೆ ಇನ್ನೂ ಕತ್ತಲಿದ್ದಾಗಲೇ, ಪ್ರೀತಿಯಿಂದ ಯೇಸುವನ್ನು ಹುಡುಕಿಕೊಂಡು ಹೊರಟಳು. ನಮ್ಮ ಬದುಕಿನಲ್ಲೂ ಹತಾಶೆ, ದುಃಖದ ಕತ್ತಲೆ ಆವರಿಸಿದಾಗ ನಾವು ಸುಮ್ಮನೆ ಕುಳಿತುಬಿಡ್ತೇವೆ. ಆದ್ರೆ ಈ ಘಟನೆ ಹೇಳುವುದೇನೆಂದ್ರೆ, ಕತ್ತಲೆಯಲ್ಲೇ ನಾವು ದೇವರನ್ನು ಹುಡುಕಲು ಆರಂಭಿಸಿದ್ರೆ ಪುನರುತ್ಥಾನದ ಬೆಳಕನ್ನು ಕಾಣಲು ಸಾಧ್ಯ. ಭರವಸೆ ಕಳೆದುಕೊಂಡ ಜಾಗದಲ್ಲೇ ಹೊಸ ಭರವಸೆ ಹುಟ್ಟುತ್ತೆ. ಹಾಗೆಯೇ ಪೇತ್ರ ಮತ್ತು ಯೋಹಾನರ ಓಟದ ಬಗ್ಗೆಯೂ ಯೋಚಿಸಬಹುದು. ಅವರು ಒಟ್ಟಿಗೆ ಓಡಿದ್ರು. ಒಬ್ಬ ವೇಗ, ಇನ್ನೊಬ್ಬ ನಿಧಾನ. ಒಬ್ಬ ಧೈರ್ಯಶಾಲಿ, ಇನ್ನೊಬ್ಬ ಚಿಂತನಶೀಲ. ನಮ್ಮ ನಂಬಿಕೆಯ ಸಮುದಾಯದಲ್ಲೂ ಹೀಗಿರುತ್ತಲ್ವಾ? ನಿಖರವಾಗಿ. ವಿಶ್ವಾಸದ ಹಾದಿಯಲ್ಲಿ ಎಲ್ಲರೂ ಒಂದೇ ವೇಗದಲ್ಲಿ ಓಡುವುದಿಲ್ಲ. ಕೆಲವರು ಯೋಹಾನನಂತೆ ಬೇಗ ಗುರಿ ತಲುಪಬಹುದು, ಕೆಲವರು ಪೇತ್ರನಂತೆ ಎಡವಿ ಮತ್ತೆ ಎದ್ದು ಓಡಬಹುದು. ಕೆಲವರು ಧೈರ್ಯವಾಗಿ ಮುನ್ನುಗ್ಗಬಹುದು, ಇನ್ನು ಕೆಲವರು ಹಿಂದೆ ನಿಂತು ದಾರಿ ಯೋಚಿಸಬಹುದು. ಇಲ್ಲಿ ಮುಖ್ಯವಾದುದು ಸ್ಪರ್ಧೆ ಅಲ್ಲ, ಜೊತೆಯಾಗಿ ಸಾಗುವುದು. ಯೋಹಾನನು ಮೊದಲು ತಲುಪಿದರೂ ಪೇತ್ರನಿಗಾಗಿ ಕಾಯುತ್ತಾನೆ, ಪೇತ್ರನು ಒಳಗೆ ಹೋಗಿ ದಾರಿ ತೋರಿಸುತ್ತಾನೆ. ನಮ್ಮ ಜೀವನದಲ್ಲೂ ಅಷ್ಟೇ. ನಮ್ಮ ಜೊತೆಗಿರುವವರ ವೇಗ, ಶೈಲಿ ಬೇರೆ ಆಗಿರಬಹುದು. ಅವರನ್ನು ಅರ್ಥಮಾಡಿಕೊಂಡು ಪರಸ್ಪರ ಬೆಂಬಲವಾಗಿ ಸಾಗುವುದೇ ನಿಜವಾದ ಸಮುದಾಯದ ಲಕ್ಷಣ. ಅಂದ್ರೆ ಸಂಶಯ ಬಂದಾಗ ಏನು ಮಾಡಬೇಕು ಅನ್ನೋದಕ್ಕೂ ಇಲ್ಲಿ ಉತ್ತರ ಸಿಗುತ್ತೆ. ಯಾಕೆಂದ್ರೆ ಮರಿಯಳ ಮಾತು ಕೇಳಿದಾಗ ಶಿಷ್ಯರಿಗೆ ಮೊದಲು ಬಂದಿದ್ದು ಸಂಶಯ ಮತ್ತು ಗೊಂದಲವೇ. ದೇಹವನ್ನು ಕದ್ದೊಯ್ದಿದ್ದಾರೆ ಅನ್ನೋದೇ ಅವರ ಮೊದಲ ಯೋಚನೆಯಾಗಿತ್ತು. ಹೌದು, ಸಂಶಯ ಬರುವುದು ಸಹಜ. ಆದರೆ ಅವರು ಆ ಸಂಶಯದಲ್ಲೇ ಉಳಿಯಲಿಲ್ಲ. ಸತ್ಯವನ್ನು ಪರೀಕ್ಷಿಸಲು ಅವರು ಸಮಾಧಿಯವರೆಗೂ ಓಡಿದರು. ನಮಗೂ ಅಷ್ಟೇ. ನಂಬಿಕೆಯಲ್ಲಿ ಸಂಶಯಗಳು ಬಂದಾಗ ನಾವು ದೂರ ಓಡುವುದಲ್ಲ, ಬದಲಾಗಿ ಸತ್ಯದ ಮೂಲದತ್ತ, ದೇವರ ಸನ್ನಿಧಿಯತ್ತ ಓಡಬೇಕು. ಪ್ರಶ್ನೆಗಳನ್ನು ಕೇಳಬೇಕು, ಉತ್ತರಕ್ಕಾಗಿ ಹುಡುಕಬೇಕು. ಆ ಖಾಲಿ ಸಮಾಧಿ ನಮ್ಗೆ ಏನ್ ಹೇಳುತ್ತೆ ಗೊತ್ತಾ? ನಿಮ್ಮ ಯಾವುದೇ ಕಷ್ಟ, ಸಾವು, ಹತಾಶೆ ಅಥವಾ ವೈಫಲ್ಯಗಳು ಶಾಶ್ವತವಲ್ಲ. ಅವು ದೇವರ ಶಕ್ತಿಯನ್ನು ಹಿಡಿದಿಡಲಾರವು ಅನ್ನೋ ಭರವಸೆಯನ್ನು ಕೊಡುತ್ತೆ. ಅದು ಅಂತ್ಯದ ಸಂಕೇತವಲ್ಲ, ಹೊಸ ಆರಂಭದ ಸಂಕೇತ. ಹಾಗಾದ್ರೆ ಮಗ್ದಲದ ಮರಿಯಳ ಆತಂಕದ ಸುದ್ದಿಯಿಂದ ಶುರುವಾದ ಈ ಘಟನೆ, ಗೊಂದಲದಿಂದ ಓಡಿದ ಶಿಷ್ಯರು ಕೊನೆಗೆ ಸಮಾಧಿ ಒಳಗಿನ ಮಡಚಿಟ್ಟ ಬಟ್ಟೆಯನ್ನು ನೋಡಿ ಯೋಹಾನ್ ನಂಬಿಕೆಗೆ ಬರುವಲ್ಲಿ ಒಂದು ಘಟ್ಟ ತಲುಪುತ್ತೆ. ಆ ಖಾಲಿ ಸಮಾಧಿ ಸಾವು ಸೋತಿದೆ ಮತ್ತು ಪ್ರೀತಿ ಗೆದ್ದಿದೆ ಎಂಬುದರ ಒಂದು ಮೌನವಾದ ಆದರೆ ಅತ್ಯಂತ ಶಕ್ತಿಶಾಲಿಯಾದ ಸಾಕ್ಷಿಯಾಗಿ ನಿಲ್ಲುತ್ತೆ. ಹೌದು, ಆ ಸಮಾಧಿಯಲ್ಲಿದ್ದ ಬಟ್ಟೆಗಳು ಕೇವಲ ಬಟ್ಟೆಗಳಾಗಿರಲಿಲ್ಲ. ಅವು ಸಾವು, ಇನ್ನು ಮುಂದೆ ಮನುಷ್ಯನ ಅಂತಿಮ ಬಂಧನವಲ್ಲ ಎಂದು ಸಾರುವ ಘೋಷಣೆಗಳಾಗಿದ್ದುವು.
ಅದು ನಮ್ಮ ಜೀವನದಲ್ಲಿ ಎದುರಾಗುವ ಸಮಾಧಿಯಂತಹ ಅನುಭವಗಳಲ್ಲೂ ದೇವರ ಜೀವಂತ ಉಪಸ್ಥಿತಿಯನ್ನು ನಂಬಲು ಒಂದು ಆಹ್ವಾನ. ಕಷ್ಟದ ಪರಿಸ್ಥಿತಿಗಳು ಖಾಲಿಯಾಗಿ ಅಲ್ಲಿ ದೇವರ ನಿಯಂತ್ರಣದ ಕುರುಹುಗಳು ಕಾಣಿಸುತ್ತವೆ ಎಂದು ನಂಬಲು ಇದೊಂದು ಪ್ರೇರಣೆ. ಈ ದೃಶ್ಯವನ್ನು ನೋಡಿದರೂ ಅವನು ಆಶ್ಚರ್ಯಪಡುತ್ತಾ ಹಿಂದಿರುಗಿದನು ಎಂದು ಇನ್ನೊಂದು ಮೂಲ ಹೇಳುತ್ತದೆ. ಇಬ್ಬರೂ ಒಂದೇ ಸತ್ಯವನ್ನು ಕಂಡರು, ಆದರೆ ಅವರ ಪ್ರತಿಕ್ರಿಯೆ ಬೇರೆಯಾಗಿತ್ತು. ಹಾಗಾದ್ರೆ ನಂಬಿಕೆಯೆಂದರೆ ತಕ್ಷಣ ಎಲ್ಲವನ್ನೂ ಅರ್ಥಮಾಡಿಕೊಡುವುದೇ? ಅಥವಾ ಅರ್ಥವಾಗದಿದ್ದರೂ ಆಶ್ಚರ್ಯಪಡುತ್ತಾ ಗೊಂದಲದಲ್ಲೇ ಸತ್ಯವನ್ನು ಹುಡುಕುತ್ತಾ ಸಾಗುವುದೇ? ಬಹುಶಃ ನಂಬಿಕೆಯ ಪಯಣ ಶುರುವಾಗುವುದು ಉತ್ತರಗಳಿಂದಲ್ಲ, ಸರಿಯಾದ ಪ್ರಶ್ನೆಗಳಿಂದ ಮತ್ತು ಆಶ್ಚರ್ಯದಿಂದಲೇ ಇರಬಹುದು. ಇದರ ಬಗ್ಗೆ ಯೋಚಿಸುತ್ತಾ ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.